ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಜೆಫ್ ಹಾರ್ಡಿ ಅವರ ಬಗ್ಗೆ ಮಾತಾಡೋದಾದ್ರೆ, ನಮ್ಮ ಜೆಫ್ ಹಾರ್ಡಿ ಅವರು ಮತ್ತೊಮ್ಮೆ ಡಬ್ಲ್ಯೂ ಬರೋದಕ್ಕೆ ಇಷ್ಟಪಡ್ತಾ ಇದಾರಂತೆ. ಅಂಡ್ ಅವರು ಡಬ್ಲ್ಯೂ ಬಂದು ಹಿಂದೆ ತಾನು ಮಾಡಿರ್ತಕ್ಕಂತಹ ತಪ್ಪನೆಲ್ಲದನ್ನು ಕೂಡ ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ಡಬ್ಲ್ಯೂ ಬರಬೇಕು ಅಂತ ಇದಾರಂತೆ. ಇದನ್ನ ನಾನು ಹೇಳ್ತಾ ಇಲ್ಲ, ಬದಲಿಗೆ ನಮ್ಮ ಮ್ಯಾಟ್ ಹಾರ್ಡಿ ಅವರು ಹೇಳ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು. ನಿಮ್ಗೆ ಗೊತ್ತಿರಬಹುದು, ನಮ್ಮ ಜೆಫ್ ಹಾರ್ಡಿ ಹಾಗೆ ಮ್ಯಾಟ್ ಹಾರ್ಡಿ ಇಬ್ರು ಕೂಡ ನಮಗೆ NXT ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. NXT ಗೆ ಬಂದು ಒಂದು ಮ್ಯಾಚ್ ಅಲ್ಲೂ ಕೂಡ ಕಂಪೀಟ್ ಮಾಡ್ತಾ ಇದ್ದಾರೆ. ಅಂಡ್ ಆ ವಿಚಾರವಾಗಿನೇ ಮಾತಾಡಬೇಕಾದ್ರೆ ನಮ್ಮ ಮ್ಯಾಟ್ ಹಾರ್ಡಿ ಅವರು ಹೇಳ್ತಾರೆ, ಜೆಫ್ ಹಾರ್ಡಿ ಡಬ್ಲ್ಯೂ ಕಂಪನಿಗೆ ಬಂದು ಒಂದು ಒಳ್ಳೆಯ ರೀತಿಯಲ್ಲಿ ತನ್ನ ಕರಿಯರ್ನ ಎಂಡ್ ಮಾಡಬೇಕು ಅಂತ ಅನ್ಕೊಂಡಿದ್ದಾನೆ. ಅಂದ್ರೆ ಅವನು ಇಷ್ಟು ವರ್ಷ ಡಬ್ಲ್ಯೂ ಅಲ್ಲಿ ಯಾವ ರೀತಿ ಬಿಹೇವ್ ಮಾಡಿದಾನೋ ಅದನ್ನೆಲ್ಲದನ್ನು ಕೂಡ ಮರೆಸಿ ಇದು ನಾನು ಇದೇ ರೀತಿ ಇರ್ತೀನಿ, ಇನ್ ಮುಂದೆ ನಾನು ಬದಲಾಗಿದ್ದೀನಿ ಅಂತ ಒಂದು ಲಾಸ್ಟ್ ಚಾನ್ಸ್ ನ ಕೇಳ್ಕೊತಾ ಇದ್ದಾರೆ ಜೆಫ್ ಹಾರ್ಡಿ ಅವರು. ಡಬ್ಲ್ಯೂಗೆ ಹೋಗೋದಕ್ಕೆ ಇಷ್ಟಪಡ್ತಾ ಇದ್ದಾರೆ ಅಂತ ನಮ್ಮ ಮ್ಯಾಟ್ ಹಾರ್ಡಿ ಅವರು ತಿಳಿಸಿದ್ದಾರೆ. ಸೊ ಇಷ್ಟು ದಿನ ಅವರು ಏನು ಡ್ರಿಂಕಿಂಗು, ಡ್ರಗ್ಸ್ ಎಲ್ಲದನ್ನು ಕೂಡ ತಗೋತಾ ಇದ್ರು ಡಬ್ಲ್ಯೂ ಕಂಪನಿಯಲ್ಲಿ ಇದ್ದು. ಅಂಡ್ ಅದರಿಂದನೇ ಡಬ್ಲ್ಯೂ ಅವರು ಕೂಡ ನಮ್ಮ ಜೆಫ್ ಹಾರ್ಡಿ ಅವ್ರನ್ನ ರಿಲೀಸ್ ಕೂಡ ಮಾಡಿದ್ರು. ಅದನ್ನೆಲ್ಲದನ್ನು ಕೂಡ ಮರ್ಸೋದಕ್ಕೆ, ಫ್ಯಾನ್ಸ್ ಗಳ ಹತ್ರ ಸಾರಿ ಕೇಳೋದಕ್ಕೆ ನಮ್ಮ ಜೆಫ್ ಹಾರ್ಡಿ ಅವರು ಡಬ್ಲ್ಯೂಗೆ ಬರಬೇಕು ಅಂತ ಅನ್ಕೊಂಡಿದಾರಂತೆ. ಸೊ ಒಳ್ಳೆ ರೀತಿಯಿಂದ ಇರ್ತೀನಿ ಅಂತ ಅವರೇ ಹೇಳ್ತಾ ಇದಾರೆ, ಬದಲಾಗಬೇಕು ಅಂತ ಅವರೇ ಅನ್ಕೋತಾ ಇದಾರೆ. ಅಂದ್ರೆ ಸೊ ಲಾಸ್ಟ್ ಚಾನ್ಸ್ ನ 100% ಡಬ್ಲ್ಯೂ ಅವರು ಕೊಟ್ಟೆ ಕೊಡ್ತಾರೆ. ಸೊ ಆದಷ್ಟು ಬೇಗ ನಮ್ಮ ಜೆಫ್ ಹಾರ್ಡಿ ಹಾಗೆ ಮ್ಯಾಟ್ ಹಾರ್ಡಿ ಅವರ ಡಬ್ಲ್ಯೂ ರಿಟರ್ನ್ ಮೇನ್ ರಾಸ್ಟರ್ ಅಲ್ಲಿ ನಮಗೆ ಖಂಡಿತವಾಗ್ಲೂ ನೋಡೋದಕ್ಕೆ ಸಿಗುತ್ತೆ. ನೆಕ್ಸ್ಟ್ ಅಪ್ಡೇಟ್ಗೆ ಹೋಗೋದಕ್ಕಿಂತ ಮುಂಚೆ ಗಿವ್ ಅವೇ ಬಗ್ಗೆ ಸ್ವಲ್ಪ ಮಾತಾಡೋಣ. ಸೊ ಗಿವ್ ಅವೇನ ನಾನು ಮಾಡ್ತಾ ಇದ್ದೀನಿ. ಏಪ್ರಿಲ್ ತಿಂಗಳಲ್ಲಿ ನೆಟ್ಫ್ಲಿಕ್ಸ್ ಸಬ್ಸ್ಕ್ರಿಪ್ಷನ್ ನ 1 ತಿಂಗಳಿಗೆ ನಾನು ಇಬ್ಬರಿಗೆ ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ನೀವು ಮಾಡಬೇಕಾಗಿರೋದು ಏನು ಇಲ್ಲ, ಹೋಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ. ಇನ್ಸ್ಟಾಗ್ರಾಮ್ ಲಿಂಕ್ ನಾನು ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿರ್ತೀನಿ, ಅಥವಾ ಈ ಒಂದು ಸ್ಕ್ಯಾನರ್ ಮುಖಾಂತರ ಕೂಡ ನೀವು ನನ್ನ ಅಕೌಂಟ್ ನ ಫಾಲೋ ಮಾಡಬೇಕು. ಸೊ ಫಾಲೋ ಮಾಡಿರ್ಲೇಬೇಕು, ಇದು ಕಂಡೀಷನ್ ಅಂತಾನೆ ಹೇಳ್ಬೋದು. ಸೊ ಫಾಲೋ ಎಲ್ಲ ಮಾಡಾದ್ಮೇಲೆ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಯಾವ ರೀತಿ ಅದರಲ್ಲಿ ಕಂಪೀಟ್ ಮಾಡೋದು ಅಂತ, ಅಂಡ್ ವಿನ್ನರ್ನ ಯಾವ ರೀತಿ ಆಯ್ಕೆ ಮಾಡ್ತೀನಿ ಅಂತಾನು ಕೂಡ ಆದಷ್ಟು ಬೇಗ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಸೊ ಅದಕ್ಕೋಸ್ಕರ ಹೋಗಿ ಮೊದಲು ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ ಅಂಡ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಟ್ಫ್ಲಿಕ್ಸ್ ಸಬ್ಸ್ಕ್ರಿಪ್ಷನ್ ಕಾಂಪಿಟೇಷನ್ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಸೊ ಯಾರಾಗ್ತಾರೆ ನೋಡೋಣ ಆ ಲಕ್ಕಿ ವಿನ್ನರ್ಸ್ಗಳು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ರಾಕ್ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ರಾಕ್ ಅವರು ನಮಗೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಕ್ಕಿದ್ರು. ಅಂಡ್ ಇದು ಲಾಸ್ಟ್ ಮೂಮೆಂಟ್ ಚೇಂಜ್ ಅಂತಾನೆ ಹೇಳ್ಬಹುದು. ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ಡಬ್ಲ್ಯೂ ಅವರು ಲಾಸ್ಟ್ ಮೂಮೆಂಟ್ ಅಲ್ಲಿ ನಮ್ಮ ರಾಕ್ ಅವ್ರನ್ನ ಸ್ಮ್ಯಾಕ್ ಡೌನ್ ಗೆ ಬುಕ್ ಮಾಡಿದ್ದಾರೆ. ಈಗ ನೀವು ಕೇಳಬಹುದು, ಹಾಗಾದ್ರೆ ಕೋಡಿ ರೋಡ್ಸ್ ಅವರು ಮೊದಲೇ ಟೀಸ್ ಮಾಡಿದ್ರಲ್ಲ ಫೆಬ್ರವರಿ 21ನೇ ತಾರೀಕಿನ ಸ್ಮ್ಯಾಕ್ ಡೌನ್ ಗೆ ಬರ್ತಾ ಇದೀನಿ ಅಂತ ಹೇಳ್ಬೇಕಾದ್ರೆ ಅವರು ರಾಕ್ ಅವರ ಫುಟೇಜ್ ನ ಯೂಸ್ ಮಾಡಿದ್ರಲ್ಲ ಅಂತ. ಐ ಥಿಂಕ್ ಅದು ಒಂದು ರೀತಿ ಕೋ ಇನ್ಸಿಡೆಂಟ್ ಅಂತ ಅನ್ಕೋತೀನಿ. ನಮ್ಮ ಕೋಡಿ ರೋಡ್ಸ್ ಅವರು ಸುಮ್ಮನೆ ರಾಕ್ ಅವರ ಫುಟೇಜ್ ನ ಯೂಸ್ ಮಾಡ್ಕೊಂಡಿರಬಹುದು. ಯಾಕಂದ್ರೆ ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ನಮ್ಮ ರಾಕ್ ಅವರು ಲಾಸ್ಟ್ ಮೂಮೆಂಟ್ ಅಲ್ಲಿ ನಾನು ಸ್ಮ್ಯಾಕ್ ಡೌನ್ ಗೆ ಬರ್ತೀನಿ, ಈ ಒಂದು ರೋಡ್ ಟು ರಸಲ್ ಮೇನಿಯಾದಲ್ಲಿ ಇನ್ಕ್ಲೂಡ್ ಆಗ್ತೀನಿ ಅಂತ ಹೇಳಿದ್ದಾರೆ. ಅಫ್ಕೋರ್ಸ್ ನಮ್ಮ ಟ್ರಿಪಲ್ ಎಚ್ ಅವರು ಕರೆದಿರ್ತಾರೆ, ಯಾಕಂದ್ರೆ ಈಗ ರೋಡ್ ಟು ರಸಲ್ ಮೇನಿಯಾ ಯಾವ ರೀತಿ ಹೋಗ್ತಾ ಇತ್ತು ರಾಕ್ ಅವರು ಬರೋದಕ್ಕಿಂತ ಮುಂಚೆ ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರಬಹುದು. ಸೊ ಫ್ಯಾನ್ಸ್ ಗಳು ಟ್ವಿಟರ್ ಅಲ್ಲಿ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ರು. ಅಂಡ್ ಫ್ಯಾನ್ಸ್ ಗಳ ಮಾತನ್ನ ಕೇಳಿ ನಮ್ಮ ಟ್ರಿಪಲ್ ಎಚ್ ಅವರು ರಾಕ್ ಅವ್ರನ್ನ ಕನ್ವಿನ್ಸ್ ಮಾಡ್ಕೊಂಡು ಕರ್ಕೊಂಡು ಬಂದ್ರು ಅಂತಾನೆ ಹೇಳ್ಬಹುದು. ಅಂಡ್ ಸ್ಮ್ಯಾಕ್ ಡೌನ್ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ನಮ್ಮ ನಿಕ್ ಆಲ್ಡಿಸ್ ಅವರ ಒಂದು ವಿಡಿಯೋ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಆ ಒಂದು ವಿಡಿಯೋದಲ್ಲಿ ನಮ್ಮ ನಿಕ್ ಆಲ್ಡಿಸ್ ಅವರು ನಾಳೆ ಸ್ಮ್ಯಾಕ್ ಡೌನ್ ಗೆ ಅಡ್ವರ್ಟೈಸ್ ಆಗಿರ್ತಕ್ಕಂತಹ ಮ್ಯಾಚ್ ಕಾರ್ಡ್ ಗಳನ್ನ ತಿಳಿಸ್ತಾ ಇರ್ತಾರೆ. ಬಟ್ ಸಡನ್ ಆಗಿ ಆ ಒಂದು ವಿಡಿಯೋನ ಡಬ್ಲ್ಯೂ ಅವರು ಡಿಲೀಟ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಸಡನ್ ಆಗಿ ಈಗಾಗಲೇ ಅಡ್ವರ್ಟೈಸ್ ಆಗಿರ್ತಕ್ಕಂತಹ ಮ್ಯಾಚಸ್ ಗಳಲ್ಲೂ ಕೂಡ ಚೇಂಜಸ್ ಮಾಡಿ ನಮ್ಮ ಕೋಡಿ ರೋಡ್ಸ್ ಅವ್ರನ್ನ ಒಂದು 6 ಮ್ಯಾನ್ ಟ್ಯಾಗ್ ಟೀಮ್ ಮ್ಯಾಚ್ ಇಂದ ತೆಗೆದಾಕ್ತಾರೆ. ಅದನ್ನ ಡಬ್ಲ್ಯೂ ಅವರು ಸ್ಟೋರಿ ಲೈನ್ ಅಲ್ಲಿ ಇನ್ಕ್ಲೂಡ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ನಮ್ಮ ಲಿವ್ ಮಾರ್ಗನ್ ಹಾಗೆ ನಯೋಮಿ ಅವರ ಮ್ಯಾಚ್ ನು ಕೂಡ ಇಲ್ಲಿ ಡಬ್ಲ್ಯೂ ಅವರು ಕಟ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಅದೆಲ್ಲದೂ ಕೂಡ ಎಂಡಿಂಗ್ ಡಿಸಿಷನ್, ಯಾಕಂದ್ರೆ ನಮ್ಮ ರಾಕ್ ಅವರು ಸಡನ್ ಆಗಿ ಸ್ಮ್ಯಾಕ್ ಡೌನ್ ಗೆ ಅಪಿಯರ್ ಆಗ್ತೀನಿ ಅಂತ ಒಂದು ಟ್ವೀಟ್ ನ ಮಾಡ್ತಾರೆ. ಅಂಡ್ ಅಲ್ಲಿಂದ ಡಬ್ಲ್ಯೂ ಅವರು ಎಲ್ಲದನ್ನು ಕೂಡ ಚೇಂಜ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಈಗ ರಸಲ್ ಮೇನಿಯಾ ಮ್ಯಾಚಸ್ ಗಳಲ್ಲೂ ಕೂಡ ನಮಗೆ ಚೇಂಜಸ್ ಗಳು ನೋಡೋದಕ್ಕೆ ಸಿಗ್ತಾ ಇದೆ. ಝೇರೋ ನ್ಯೂಸ್ ಅವರು ಅಪ್ಡೇಟ್ ನ ಕೊಟ್ಟಿದ್ದಾರೆ. ಅಂಡ್ ಈಗ ನಾವು ಝೇರೋ ನ್ಯೂಸ್ ಅವ್ರನ್ನ ನಂಬಲೇಬೇಕು, ಯಾಕಂದ್ರೆ ರಾಕ್ ಅವರು ಬರಲ್ಲ ಅಂತ ಎಲ್ಲರೂ ಕೂಡ ಕೂತ್ಕೊಂಡಿದ್ದಾಗ ಆ ವ್ಯಕ್ತಿನೇ ಹೇಳಿದ್ದು ರಾಕ್ ಅವರು ಬರ್ತಾ ಇದಾರೆ ಅಂತ. ಸೊ ಇವರು ಹೇಳ್ತಿರೋ ಪ್ರಕಾರ ಡಬ್ಲ್ಯೂ ಅವರು ರಸಲ್ ಮೇನಿಯಾಗೆ ಯಾವ ಮ್ಯಾಚ್ ನ ಪ್ಲಾನ್ ಮಾಡ್ತಾ ಇದ್ದಾರೆ ಗೊತ್ತಾ? ಮೊದಲನೇದಾಗಿ CM ಪಂಕ್, ರೋಮನ್ ರೈನ್ಸ್ ಹಾಗೆ ಸೆತ್ ಫ್ರೀಕಿನ್ ರೋಲೆನ್ಸ್ ಅವರ ನಡುವೆ ನಮಗೆ ರಸಲ್ ಮೇನಿಯಾ 41 ನ ನೈಟ್ 1 ನಲ್ಲಿ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತಂತೆ. ಇವರು ಇಲ್ಲಿ ಟೀಸ್ ಮಾಡ್ತಾ ಇದ್ರೆ ನೀವು ನೋಡ್ತಾ ಇರಬಹುದು SPR ನೈಟ್ 1 ಅಂತ. ಸೊ ಇದ್ರ ಪ್ರಕಾರ ರೋಮನ್ ರೈನ್ಸ್, ಸೆತ್ ರೋಲೆನ್ಸ್ ಹಾಗೆ CM ಪಂಕ್ ಅವರ ನಡುವೆ ನೈಟ್ 1 ರಸಲ್ ಮೇನಿಯಾದಲ್ಲಿ ನಮಗೆ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತಂತೆ. ಅಷ್ಟೇ ಅಲ್ಲ ಗೈಸ್, ನಮ್ಮ ಜಾನ್ ಸಿನಾ ಹಾಗೆ ಲೋಗನ್ ಪೋಲ್ ಅವರ ನಡುವೆ ಕೂಡ ನಮಗೆ ರಸಲ್ ಮೇನಿಯಾದಲ್ಲಿ ಮ್ಯಾಚ್ ನೋಡೋದಕ್ಕೆ ಸಿಗುತ್ತಂತೆ. ಈ
ಒಂದು ರೂಮರ್ ಆಗಿಂದನೂ ಕೂಡ ಬರ್ತಾ ಇತ್ತು. ಜಾನ್ ಸಿನಾ ಹಾಗೆ ಲೋಗನ್ ಪಾಲ್ ಅವರ ನಡುವೆ ಡಬ್ಲ್ಯೂ ಅವರು ರಸಲ್ ಮೇನಿಯಾಗೆ ಮ್ಯಾಚ್ ನ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ. ಅಂಡ್ ಅದಾದ್ಮೇಲೆ ಈ ಒಂದು ಅಪ್ಡೇಟ್ ಚೇಂಜ್ ಆಗಿ ಡಬ್ಲ್ಯೂ ಅವರು ರಸಲ್ ಮೇನಿಯಾದಲ್ಲಿ ಕೋಡಿ ರೋಡ್ಸ್ ಹಾಗೆ ಜಾನ್ ಸಿನಾ ಅವರ ನಡುವೆ ಡಬ್ಲ್ಯೂ ಚಾಂಪಿಯನ್ಶಿಪ್ ಗೆ ಒಂದು ಮ್ಯಾಚ್ ನ ಮಾಡ್ತಾ ಇದ್ದಾರೆ ಅಂತ ಅಪ್ಡೇಟ್ ಗಳು ಬರ್ತಾ ಇತ್ತು. ಅಫ್ಕೋರ್ಸ್ ನಮ್ಮ ರಾಕ್ ಅವರು ಏನಾದ್ರೂ ರಿಟರ್ನ್ ಆಗ್ಲಿಲ್ಲ ಅಂದಿದ್ರೆ ನಮಗೆ ಕೋಡಿ ರೋಡ್ಸ್ ಹಾಗೆ ಜಾನ್ ಸಿನಾ ಅವರ ನಡುವೆ ಡಬ್ಲ್ಯೂ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗೋದು ಅನ್ಕೋತೀನಿ. ಬಟ್ ಈಗ ನಮ್ಮ ರಾಕ್ ಅವರು ಬಂದಿರೋದ್ರಿಂದ ಸ್ಟೋರಿ ಲೈನ್ ಅಲ್ಲಿ ಚೇಂಜಸ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಕಳೆದ ವರ್ಷನೂ ಕೂಡ ಇದೇ ಟೈಮ್ ಅಲ್ಲಿ ಡಬ್ಲ್ಯೂ ಅವರು ಪ್ಲಾನ್ಸ್ ಗಳನ್ನ ಯಾವ ರೀತಿ ಚೇಂಜ್ ಮಾಡಿದ್ರು ಅದೇ ರೀತಿ ಈಗಲೂ ಕೂಡ ಪ್ಲಾನ್ಸ್ ಗಳನ್ನ ಚೇಂಜ್ ಮಾಡ್ತಾ ಇದ್ದಾರೆ. ಅಂಡ್ ಮತ್ತೊಮ್ಮೆ ಕನ್ಸಿಡರ್ ಮಾಡ್ತಾ ಇದ್ದಾರೆ ಜಾನ್ ಸಿನಾ ಹಾಗೆ ಲೋಗನ್ ಪಾಲ್ ಅವರ ನಡುವೆ ಸಿಂಗಲ್ಸ್ ಮ್ಯಾಚ್. ಸೊ ಈ ರೀತಿ ಏನಾದ್ರು ಆದ್ರೆ ನಮ್ಮ ಕೋಡಿ ರೋಡ್ಸ್ ಅವ್ರನ್ನ ಯಾರು ಫೇಸ್ ಮಾಡ್ತಾರೆ ಅಂತ ನೋಡಬೇಕು. ನಾನು ಈಗಾಗಲೇ ಥಿಯರೀಸ್ ಗಳನ್ನ ಇಟ್ಟಿದ್ದೀನಿ, ಯಾರು ಪ್ರಾಬಬ್ಲಿ ನಮ್ಮ ಕೋಡಿ ರೋಡ್ಸ್ ಅವ್ರನ್ನ ಫೇಸ್ ಮಾಡಬಹುದು ಅಂತ. ಅದರಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಸಿಕ್ಕಾಪಟ್ಟೆ ಲೈಕ್ಲಿ ಕಾಂಪಿಟೇಟರ್ ಆಗಿದ್ದಾರೆ ಕೋಡಿ ರೋಡ್ಸ್ ಅವ್ರನ್ನ ಫೇಸ್ ಮಾಡೋದ್ರಲ್ಲಿ. ಏನೇ ಆಗಲಿ ಗಾಯ್ಸ್, ನಾವು ಎಲಿಮಿನೇಷನ್ ಚೇಂಬರ್ ತನಕ ಕಾಯಬೇಕು. ಇನ್ನೇನು ಮುಂದಿನ ಭಾನುವಾರ ನಮಗೆ ಎಲಿಮಿನೇಷನ್ ಚೇಂಬರ್ ನೋಡೋದಕ್ಕೆ ಸಿಗುತ್ತೆ. ಸೊ ಗಾಯ್ಸ್, ಈಗ ಅನ್ನಿಸ್ತಾ ಇದೆ ನಾವು ರೋಡ್ ಟು ರಸಲ್ ಮೇನಿಯಾದಲ್ಲಿ ಇದೀವಿ ಅಂತ. ನೀವು ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಎಲಿಮಿನೇಷನ್ ಚೇಂಬರ್ಗೆ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.